ಹಾಯ್ ಎಲ್ರಿಗೂ ನಮಸ್ಕಾರ. ಮಜಾ ಭಾರತ ಸೀಸನ್ 3 ಇಲ್ಲಿ ಮಜಾ ಫುಲ್ಲು ಜೋರು. ಅಮ್ಮರ ತುಂಬಿದ ಚಂದಿರ, ಹೃದಯ ಶ್ರೀಮಂತಿಕೆಯ ಸಾಹುಕಾರ ಗುರುಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿರಿ. ಆಲ್ ದಿ ಬೆಸ್ಟ್. ಹೂ ಬಿಟ್ಟ ಮಲ್ಲಿಗೆ ಬಳ್ಳಿ, ಚಂದನವನದ ಚೆಂದುಳ್ಳಿ ರಚಿತಾ ರಾವ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್ ಅವ್ರಿಲ್ಲ ಅಂದ್ರೆ ಈ ಶೋನಲ್ಲಿ ಎನರ್ಜಿನೇ ಇರಲ್ಲ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ನಿಮ್ಗೆ ನಾನಿವತ್ತು ಒಬ್ಬ ಮರ್ಯಾದಾ ಪುರುಷೋತ್ತಮನ್ ಬಗ್ಗೆ ಹೇಳ್ಬೇಕು. ಪರಸ್ತ್ರೀ ನೆರಳು ಬಿದ್ರೂನು 4 ಸಲಿ ಸ್ನಾನ ಮಾಡ್ತಾನೆ ಇವನು. ಕಂಡೋರು ಹೆಂಡತಿ ವಾಯ್ಸ್ ಕೇಳಿದ್ರು ತಪ್ಪು ಅಂತಾನೆ. ಇಷ್ಟೆಲ್ಲಾ ಹೇಳದ್ಮೇಲೆ ನಾನು ಹೇಳ್ತಾರದ್ ಯಾರ ಬಗ್ಗೆ ಅಂತ ಗೊತ್ತಾಗಿರ್ಬೇಕಲ್ಲ. ಲ್ಯಾಗ್ ಮಂಜು ಬಗ್ಗೆನೇ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಗೊತ್ತಾಗಿದೆ. ನಾನ್ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಿ ಆಯ್ತಾ? ಓಕೆ ಓಕೆ. ಸರ್, ಇವಳು ನಮ್ಮಳು ರಚಿತಾ ಮೇಡಮ್ ಕಸಿನ್ ಉಚಿತ ಅಂತ. ಫುಲ್ಲು ಫ್ರೀ. ನಿನ್ನ ಹೆಸರು ಕಣೆ. ಒಂದೇ ಒಂದ್ ಮುತ್ ಕೊಡೆ. ರೀ, ನಿಮ್ ಹೆಸರು ಸದಾಶಿವ ಅಂತ ಇಡ್ಬೇಕಿತ್ತು. ಯಾಕೆ? ಯಾವಾಗ್ಲೂ ಅದೇ ಧ್ಯಾನ. ನಿನ್ನ ಹೆಸರು ಸದಾರಾಮೆ ಅಂತ ಇಡ್ಬೇಕಾಗಿತ್ತು. ಒಲ್ಲಾಡ್ಕಾಡ್ತೀನಿ ನೀನು. ರೀ, ನನಗ್ ಬಂಗಾರ ಕೊಡಿಸ್ರಿ. ಅಯ್ಯೋ ನನ್ನ ಚಿನ್ನ, ನೀನೇ ಬಂಗಾರ ಇದ್ದಂಗಿದ್ಯಾ. ನಿನಗೆ ಯಾಕಮ್ಮ ಬಂಗಾರ? ಹಾಗಿದ್ರೆ ಸೇಟು ಅಂಗಡಿಲಿ ತಗೊಂಡೋಗಿ ಆಡ ಇಟ್ಬಿಡಿ. ಏನು ಮಾತಾಡ್ತಾ ಇದ್ಯಾ? ಪಂಚ್ ಮಾಡ್ತೀರಿ ಪಂಚು. ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನು ಬಸ್ರಿ ಅಂದಿದ್ದಂಗ ಕಾಣ್ತಾ ಇದೆ. ನಾನ್ ಕೇಳಿದ್ದು ನಿನ್ನ, ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನು ತೇಟ್ ಪಾವುಗಡ ಕಣ್ಣಾಗ ಕಾಣ್ತಾ ಇದ್ಯಾ. ನಾನು ಪಾವುಗಡನ? ಹೇಗ್ ಹೇಳಿ ನೋಡೋಣ. ನಿನ್ನ ಈ ಉದ್ದನೆಯ ಕೇಶ ರಾಶಿ ಹಾ. ಪಾವುಗಡದ ಜಲಪಾತ. ನಿನ್ನ ಈ ಹಲ್ಲು ಪಾವುಗಡದ ಕಲ್ಲು. ನಿನ್ನ 2 ಕಣ್ಣು ನಮ್ಮ ಮಜಾ ಭಾರತ ಇಬ್ರು ಪ್ರೊಡ್ಯೂಸರ್. ರೀ, ಅವ್ರು ಮಂಗಳೂರಿನವ್ರು ಕಣ್ರಿ. ಅವ್ರು ಹುಟ್ಟಿದ್ದೆಲ್ಲ ಪಾಗೋಡದಲ್ಲೇ. ಬೆಳೆದಾದ್ಮೇಲೆ ಮಂಗ್ಳೂರ್ಗೆ ಹೋಗವ್ರೆ. ಅಲ್ಲ, ಇಷ್ಟು ಬೆಳೆದ್ರು ಒಂದ್ಸರಿ ಪಾಗೋಡ ಅಂತ ಹೆಸರು ಹೇಳಿಲ್ಲ ನೋಡೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಪಾವಗಡದ ಹೆಸರು ಹೇಳಕ್ಕೆ ನಾನಿದ್ದೀನಲ್ಲ. ಕಾಪಿ ಮಾಡ್ಕವ. ಅಲ್ಲ, ನನ್ನ ನೋಡಿ ಏನಾದ್ರೂ ಹೋಗ್ಲಿ. ಓ, ನಿನ್ನ ನೋಡಿ ಹೊಗಳಬೇಕಲ್ಲ. ನೋಡೆ, ಬೆಡ್ರೂಮ್ ಅಲ್ಲಿ ನೀನಿದ್ದಾಗ ನಿಮ್ಮ ಅಮ್ಮ ಬಂದ್ರೆ ಸೇರಿಸ್ಬೇಡ. ಯಾಕೆ? ಆ ಜಾಗದಲ್ಲಿ ನಾನಿರ್ತೀನಿ. ಚಿಲ್ಲರ್ ಏನಾದ್ರು ಅಕಸ್ಮಾತ್ ಅವ್ನ್ ಸ್ಕಿಟ್ಟಕ್ಕೆ ಕರೆದ್ರೆ ಹೋಗ್ಬೇಡ. ಯಾಕೆ? ಅಲ್ಲಿ ಪೀಕೆ ಇರ್ತಾಳೆ, ನಾನು ಹೋಗ್ತೀನಿ. ರೀ, ನಿಮ್ಗೆ ಯಾವಾಗ್ಲೂ ತಮಾಷೆನೆ. ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಆ ಕಾಫಿ ಮಾಡೋದ್ರೆ ಸಕ್ಕರೆ ಹಾಕ್ಬೇಡ. ಯಾಕೆ? ನಿನ್ ತುಟಿಲೇ ಜೇನಿದೆಯಲ್ಲ. ರೀ, ನಾವ್ 7 ಜನ್ಮಕ್ಕೂ ಹೀಗೆ ಇರ್ಬೇಕು. ಬೇಡ ಕಣೆ. ಯಾಕೆ? ಒಂದ್ ಸ್ವಲ್ಪ ಸಣ್ಣ ಆಗು. ನಿನ್ನ ಕಣ್ಣು ನನ್ನ ಕಣ್ಣು ನಿನಗೋ ಪ್ರೇಮದಲ್ಲೂ. ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಠ. ಪ್ರೀತಿ ಒಂದು, ನಮ್ಮ ಪ್ರೀತಿ ಒಂದು, ಒಂದು ಪ್ರೀತಿಗೆ ಬರುವ ಸೇರಬೇಕು. ಪೋಲಿಪ ನೀವು. ಯಾರು ಡೋರ್ ಲಾಕ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಡೋರ್ ಲಾಕ್ ಸುಮ್ಮನೆ ಇರಲಿ. ರೀ, ನೀವು ಹೋಗ್ ನೋಡಿಪ್ಪ. ಯಾರು ಬರ್ತಾರ ಏನ್ ಕತೆನ? ಯಾರ್ರೀ? ನನ್ನ ಹೆಂಡತಿ ಕಣೆ. ನಿಮ್ ಹೆಂಡತಿನ?
ಅನ್ಕೊಂಡಿದ್ದೀನಿ ಕಡೆ. ನೀವಲ್ಲ ರೀ, ನನ್ನದ್ ಬಚ್ಚಿಡ್ರಿ. ನಿನ್ನ ಬಚ್ಚಿಡ್ಬೇಕಂದ್ರೆ ದುರ್ಗದ ಕೋಟೆಗೆ ಹೋಗ್ಬೇಕು. ಜೋಕ್ಸ್ ಅಲ್ಲ ರೀ. ರೀ ನಾನ್ ಬಚ್ಚಿಕೋತೀನಿ. ಅವಳು ಕಾಣಲ್ ಬಿಡಿ ಪಡೀಲಿ. ಅಯ್ಯೋ ಅಮ್ಮಯ್ಯ, ಅಯ್ಯಯ್ಯೋ ಪೂರ ಕಾಣ್ತದೆಲ್ಲ. ತಿಂದು ಒಳ್ಳೆ ಅಕ್ಕೆ ಮೂಟೆ ಆಗಿದ್ದೆಲ್ಲೇ. ಯಾಕೆ ಹಂಗೋಡ್ತಾ ಇದೆ? ಇಲ್ಲೆಲ್ಲ ಕೂತ್ಕೋ. ಸರಿಯಾಗಿ ಕೂತ್ಕೋ, ಸರಿಯಾಗಿ ಕೂತ್ಕೊಳ್ಳಿ. ಎಲ್ಲಿ ಎಲ್ಲಿ ಯಾರು? ಎಲ್ಲಿದ್ದಾರೆ? ಯಾರು ಯಾರು? ಎಲ್ರಿ? ಹೆಂಡತಿ ಮನೇಲಿ ಇಲ್ಲ ಅಂದ್ಕೂಡ್ಲಿ ಯಾರೋ ಮಿಟಕ್ಲಾಡಿ ಬಂದ್ಬಿಡದಂತೆ. ಯಾರೋ ಗೊತ್ತಾಗ್ಬಿಡ್ತು, ಹೆಂಗೆ ಅಂತ ಗೊತ್ತಾಗ್ತಲ್ವಲ್ಲ. ಹೆಂಡತಿ ಅಮ್ಮನ ಮನೆ ಹೋಗೋದನ್ನೇ ಗಂಡ ಕಾಯ್ತಾ ಇರೋದು. ಬೇರೆ ಯಾವಳನ್ನ ಕರ್ಕೊಂಬರೋದು, ಕರ್ಕೊಂಬಂದು ನಿಂದು ಕಣ್ಣು ನಂದು ಕಣ್ಣು ಇಬ್ರದು ಕಣ್ಣು ಅಂತ ಡ್ಯಾನ್ಸ್ ಮಾಡೋದು. ಲೇ ಜಗ್ಗ, ಏನು ಸಾಮ್ರಾಣಿ ಅಂದ್ರೆ ಹೊಗೆ ಇರುತ್ತೆ ಕಣೋ. ನೋಡು, ನದಿ ಅಂತಂದ್ರೆ ಲೇಕು, ಬರ್ಡೇ ಅಂತಂದ್ರೆ ಕೇಕು, ಈ ಸಾಂಬ್ರಾಣಿ ಬಂದ್ರೆ ಸ್ಮೋಕ್. ಡಿಜೆ ಒಂದೊಳ್ಳೆ ಸಾಂಗ್ ಹಾಕೋ. ನಿಲ್ಸಪ್ಪ, ಯಾವಾಗ ನೋಡಿದ್ರು ಇದೊಂದ್ ಸಾಂಗ್ ಹಾಕ್ತೀಯ ಮೇಡಮ್ ಅವ್ರಿಗೆ ನೀನು? ಯಾಕೆ ಯಾಕೆ ಅಂತಂದ್ರೆ ನಂಗೆ ಇಷ್ಟ ಇಲ್ಲ ಮೇಡಮ್. ವೈ ಯು ಡೋಂಟ್ ಲವ್ ಮೀ ಇಸ್ ಇಟ್? ಮೇಡಮ್, ಯಾವಾಗ ನೋಡಿದ್ರು ಈ ಸಾಂಗ್ನೇ ಕೇಳ್ತಾ ಇರ್ತೀರಾ ಅಂತ ನಾನು ಕರ್ನಾಟಕದಲ್ಲಿರೋ ಗ್ರಂಥಾಲಯಗಳನ್ನೆಲ್ಲ ಸುತ್ತಿ ಅಲ್ಲಿ ಪದಗಳನ್ನ ಎತ್ತಿ ನನ್ನ ಭಾವನೆಗಳನ್ನ ಒತ್ತಿ ನಿಮಗೆ ಅಂತ ಒಂದು ಸಾಂಗ್ ನ ಬರ್ಸಿ ಆಡ್ಸಿದೀನಿ ಮೇಡಮ್. ನೀವು ಕೇಳಲೇಬೇಕಾ ಸಾಂಗ್? ಕನ್ನಡ ಸಾಂಗ್ ಆಗಿರ್ಬೇಕು, ತಮಿಳ್ ಸಾಂಗ್ ಆಗಿರ್ಬಾರ್ದು. ಇಲ್ಲ ಸರ್, ಕನ್ನಡ ಸಾಂಗ್ ಆಗ್ತೀನಿ ಸರ್. ಜಗದೀಶ್ ಕುಮಾರ್ 150 ರೂಪಾಯಿ ಕೊಟ್ಟು ಬರ್ಸಿದ, 300 ರೂಪಾಯಿ ಕೊಟ್ಟು ಬರ್ಸಿದಪ್ಪ. ಅವನು 150 ರೂಪಾಯೋ 300 ರೂಪಾಯೋ ಬರ್ಸೋದು ಇಂಪಾರ್ಟೆಂಟ್. 1 ರೂಪಾಯಿ ಕೊಟ್ರು ಬರ್ಸಿದ, ನೀನೇನ್ ಮಾಡಿದ್ಯಾ? ನಾನು ಕೇಳಿದೆ ಅಷ್ಟೇ ಮೇಡಮ್, 150 ರೂಪಾಯಿ ಕೊಟ್ಟು ಬರ್ಸಿದೆ. ಓಕೆ, ಥ್ಯಾಂಕ್ ಯು. ಕಾಸು ಕೊಟ್ಬಿಟ್ಟು ಬರ್ಸಿಲ್ಲ ಕಣ. ನನ್ನ ಬರ್ಸಿದ್ಯಾ? ನಾನ್ ತೀರ್ಥಳ್ಳಿ ಅವ್ರ ಪುತ್ತಳಿನೇ ಕಟ್ಸಿದೀನಿ ಕಣಲ್ಲ. ಮೇಡಮ್, ಆ ಸಾಂಗ್ ನ ನೀವು ಕೇಳಲೇಬೇಕು. ದಯವಿಟ್ಟು ಅವ್ನ್ ಮಾತು ಬಿಡಿ, ಆ ಸಾಂಗ್ ನ ನೀವು ಕೇಳಲೇಬೇಕು ಮೇಡಮ್. ಸರಿ ಅಪ್ಪ ಡಿಜೆ, ನಿಮ್ಮ ಅಕ್ಕ ಅವ್ರಿಗೊಂದು ಸಾಂಗ್ ಹಾಕಪ್ಪ. ಹಾಕಲ್ಲ ಕಣಲ್ಲ. ನಿಮ್ಮ ಅಕ್ಕ ಅವ್ರಿಗೆ ಒಂದು ಸಾಂಗ್ ಹಾಕೋ. ಗೊತ್ತು ಗುರು, ಇಲ್ಲಿ ಏಟು ಅಲ್ಲಿ ನೋವಾಗ್ತಾ ಇದೆ ಅಂತ ಗೊತ್ತು. ಸಾಂಗ್ ಹಾಕೋ. ನಿಮ್ಗೆ ನಾನೊಂದು ಮನಸ್ಸಿನ ಭಾವನೆ ಹೇಳ್ಬಿಡ್ತೀನಿ. ಊರಲ್ಲಿ ಗೋಲಿ ಆಡ್ಕೊಂಡು ಪೋಲಿ ಆಗಿದ್ ನನಗೆ ನೀಲಿ ಆಕಾಶನು ಖಾಲಿಯಾಗಿ ಕಾಣಿಸ್ತಾ ಇತ್ತು. ನೀವ್ ಯಾವಾಗ ನನಗೆ ತಾಲಿ ಕಟ್ಟಿದ್ರು ಅವತ್ತೇ ನನ್ನ ಮನ್ಸಲ್ಲಿ ನಿಮ್ಗೆ ಜೋಲಿ ಕಟ್ಬಿಟ್ಟೆ. ನಮ್ಮ ಮತ್ತೆ ಯಾರು ಬರಬಾರ್ದು ಅಂತ ಸುತ್ತ ಬೇಲಿ ಕಟ್ಬಿಟ್ಟೆ. ಜಗ್ಗ, ನಿನ್ನ ನೋಡಿದ ಕ್ಷಣದಲ್ಲೇ ಜೊಲ್ಲು ಅನ್ನೋ ಪಟ್ಟ ಕಟ್ಬಿಟ್ಟೆ. ನೀನ್ ಅವ್ರನ್ನ ನೋಡಿದ ಕೂಡ್ಲೆ ಮರ್ತೋಗ್ಬಿಟ್ಯಾ? ನೀನ್ ಅವ್ರನ್ನ ನೋಡಿದ ಕ್ಷಣದಲ್ಲೇ ನಮ್ಮಿಬ್ರು ಪ್ರೀತಿಗೆ ಚಟ್ಟ ಕಟ್ಬಿಟ್ಟೆ. ಅವ್ರೆಲ್ಲಿ ಬಂದು ನಿನ್ನ ಕಾಪಾಡ್ಬಿಡ್ತಾರೋ ಅಂತ ಸುತ್ತ ಬೆಂಕಿ ಇಟ್ಬಿಟ್ಟೆ. ರೇಷನ್ ಕಾರ್ಡಲ್ಲಿ ನನ್ನ ಹೆಸರು ಬರೀಕೆ 1 ವರ್ಷ ತಗೊಂಡಿದ್ದ. ನಿಮ್ಗೆ ಕಾಂಗ್ರೆಸ್ಗೆ 1 ನಿಮಿಷ ಬರ್ಬಿಟ್ಲಂತೆ.
ನನ್ನ ಎದುರುಗಡೆ ನಿಂತ್ಕೊಂಡು ಇವಳು ಇಷ್ಟೊಂದು ಮಾತಾಡ್ತಾ ಇದೀಯಾ ಅಂತಂದ್ರೆ ಯಾಕೋ ನಿನಗ್ ತಲೆ ಕೆಟ್ಟಿದೆ ಅಂತ ಅರ್ಥ ಕಣೆ. ನನ್ನ ಮನೆಯಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಇಷ್ಟು ಜನದ ಮುಂದೆ ಹೇಳ್ತೀಯ. ನಂದೇನ್ ಕಿತ್ತೋಗಿರೋ ವಂಶ ಏನೇ? ಮುಳ್ಳಿನ ತುದಿಯ ಮೇಲೆ ನಿಂತ್ಕೊಳ್ಳೋಂತ ವಂಶ ನಂದು. ಇಷ್ಟು ಮಾತಾಡಿದ್ಯಾ ಅಂತಂದ್ರೆ ನೋಡು, ಫಿಶ್ ಟ್ಯಾಂಕ್ ಅಂತಂದ್ರೆ ಮೀನ್ ಇರ್ಬೇಕು, ಈ ಮನೆ ಅಂತಂದ್ಮೇಲೆ ಒಂದು ನಾನ್ ಇರ್ಬೇಕು, ಇಲ್ಲ ಅಂದ್ರೆ ನಾನೇ ಇರ್ಬೇಕು. ಬ್ಯಾಗ್ ತಕೊಂಡ್ ತವ್ರ ಮನೆಗೆ ಹೋಗ್ತಾರ್. ಏನಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ನನ್ನ ಈ ಮನೆಯಿಂದ ಹೊರಗೆ ಹಾಕಿ ತಬ್ಲಿ ಮಾಡಬೇಡಿ ಅಂದ್ರೆ, ದಯವಿಟ್ಟು ಅಂದ್ರೆ ನೀವೇನ್ ಮಾಡಿದ್ರು ನನ್ ಏನು ಮಾತಾಡಲ್ಲ. ನಾನು ಏನ್ ಮಾಡಿದ್ರು ಮಾತಾಡಲ್ವಾ? ಸೂಪರ್ ಕಲರ್ ಸೂಪರ್, ಕಲರ್ ಸೂಪರ್. ಏನು ಮಾಡಲ್ವಂತೆ ಇವಾಗ ನೋಡು. ಸೊ ಜಗ ಎಲ್ರು ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಸ್ಕಿಟ್ ಮಾಡ್ತಾರೆ. ನೀವ್ ಮುಂದಾಗದ್ನೇ ಈಗ ಸ್ಕಿಟ್ ಮಾಡ್ತಾ ಇದೀಯಲ್ವಾ? ಅಪ್ಪ ಸುಮ್ಮನಿರು, ಏನಾಗಲ್ಲ ಅಲ್ಲ ನಿನ್ಗೆ. ನೋಡಿಲಿ ಒತ್ತ ಕಡೆಗೆ ಇವಳು ಎಗಲ್ ಮೇಲೆ ಕೈ ಹಾಕಂದ್ರು ನಿನ್ಗೆ ಏನಾಗಲ್ವಾ? ಇವಳು ನನ್ನ ಎಗಲ್ ಮೇಲೆ ಕೈ ಹಾಕಂದ್ರೆ ಈಗ ನಾನು ಅವಳಿಗೆ ಮುತ್ತು ಕೊಡ್ತೀನಿ. ಕಂಡವ್ರ ಹೆಣ್ಮಕ್ಳು ಮುದ್ದು ಕೊಡೋ ಅಂತ ಕೆಟ್ಟ ನನ್ನ ಮಗ ಅಲ್ಲ ನಾನು. ಲ್ಯಾಪ್ ಪಕ್ಕದಲ್ಲಿ ಕುತ್ಕೋ. ಏಯ್ ಬರಲಿ. ಏನು ಬಲಿ ಬಲಿ ಕೈ ಒತ್ತು. ಅಯ್ಯೋ ಒಂದೇ ಕಡೆ ಭುಜ ನೋವು. ಹೌದಾ? ಸ್ವಲ್ಪ ಈ ಕಡೆ ಬಾ. ಈಗ ಬ್ಯಾಲೆನ್ಸ್ ಆಯ್ತಾ? ಪಡ್ದಾದ್ರೆ ಏನ್ ಕೈ ಇಟ್ಟು ತಕ್ಷಣ ಫೀಲ್ ಆಗ್ಬಿಡ್ತಾಳೆ ಇವಳು. ಏಯ್ ಗಂಡಸು ಅಂತಂದ್ರೆ ಈ ಶಾಂತಪ್ಪನ್ ತರ ಮನೆ ಒಳಗಡೆನೆ ಬಾಗ್ಲಾಕ ಕುತ್ಕೊಳ್ಳೋನ್ ಗಂಡ್ಸಲ್ಲ. ನಂತರ ಬೀದಿಲಿ ಹೆಂಡ್ತಿನ ಗಡ 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 ಅಂತ ನರಗಿಸ್ಬೇಕು. ಅವನು ಗಂಡಸು ಅಂದ್ರೆ. ಯಾವನವನು ನನ್ ಗಂಡಸ್ತನದ ಬಗ್ಗೆ ಮಾತಾಡಿದ್ದು? ನೀನೇನು ಇವನು ಕಣ್ಣು ಕರೆದ ತಕ್ಷಣ ಬರೋನ್ ಗಂಡ್ಸೇ ಅಲ್ಲ, ಸುಮ್ನೆ ಹೋಗೋನ್ ಗಂಡ್ಸಲ್ಲ. ಏನೋ ನಿನ್ ಪ್ರಾಬ್ಲಮ್? ನನ್ಗೆ 2 ಲಕ್ಷ ಸಾಲ ಇದೆ, ತೀರಿಸ್ತೀಯಾ? ನಾನ್ ಯಾಕೋ ನಿನ್ ಸಾಲ ತೀರಿಸ್ಬೇಕು? ಗಂಡಸಲ್ಲ. ನನ್ನ ಗಡ್ಡ ಸ್ವಲ್ಪ ಜಾಸ್ತಿ ಆಗಿದೆ, ಬೋಳಿಸ್ತೀಯಾ? ನನ್ನ ಗಡ್ಡ ಬೋಡ್ಸಕ್ಕೆ ನನ್ನ ಹತ್ರ ಕಾಸಿಲ್ಲ. ನಿನ್ ಗಡ್ಡ ನಾನ್ ಯಾಕೋ ಬೋಡಿಸ್ಲಿ? ಅದೇ 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 ಅಂತ ಈ ಶಾಂತಪ್ಪನ್ಗೆ ನೀನ್ ಸಪೋರ್ಟ್ ಮಾಡ್ತಾ ಇದೀಯ ಅಂತಂದ್ರೆ ಒಂದು ಕ್ಷಣ ನೀ ಮನೇಲಿ ಇರ್ಬೇಡ, ಅವನ್ ಮನೆಗೆ ಹೋಗು. ಅವಳು ಯಾಕೋ ನಮ್ಮ ಮನೇಲಿ ಇರ್ಬೇಕು? ನೀನ್ ಯಾಕೋ ನಮ್ಮಿಬ್ರು ಮುಂದೆ ಬರ್ಬೇಕು? ಸುಸು ನೀರಲ್ಲಿ ಮುಳುಗೋಗ್ತಾ ಇದೆಯಾ ಅಂತ ಕರ್ಕೊಂಡ್ ಬಂದು ದಡದಲ್ಲಿ ಬಿಟ್ರೆ ನನ್ನನ್ನೇ ನೀರಿಗೆ ತಳ್ಬಿಟ್ಟಲ್ಲಮ್ಮ. ಏಯ್ ಮುಚ್ಕೊಂಡ್ ಹೋಗಲ್ಲೇ. ಸಂಸಾರದ ಮಧ್ಯೆ ನಾನ್ ಬಂದಲ್ಲ. ವಾಗ ಹೇಳಿದೀನಿ ಹೋದಾರಿ ಅವನು. ಹೋದ ತಾನೆ? ಹೋದ. ಅನುಸರಿಸ್ಕೊಂಡಿರ್ಬೇಕು. ಆಯ್ತು. ಹೋಗ್ ಅಡ್ಗೆ ಮಾಡು. ಅಯ್ಯೋ ರೀ, ಅಡ್ಗೆ ಮಾಡಕ್ಕೆ ಏನ ಹಿಂಗ್ ಹೇಳಿದ್ರೆ ನಿಮ್ಮ ಅಪ್ಪ ರುದ್ರಮಣಿ ಕೇಳಿಸುತ್ತ. ಮುಚ್ಕೊಂಡ್ ಜೋರಾಗಿ ಹೇಳಿ. ಮನೇಲಿ ಅಡ್ಗೆ ಮಾಡಕ್